ನೋಡ್ರಿ ಅವ್ರ ಕಷ್ಟ ಹೆಂಗೈತೆ ಅಂತ. ಹೆಂಗೋ ಡೈರೆಕ್ಟ್ ಆಗಂತೂ ನಾವು ಪಕ್ಷನ ಕಟ್ಟಿ ಬೆಳೆಸಿ ಮಾಡಿ ಇದು ಮಾಡಿ ಅಧಿಕಾರಕ್ಕೆ ಬರಕ್ಕಾಗಲ್ಲ. ಕೇರಳದಲ್ಲಿ ಏನಾದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋ ಮೂವ್‌ಮೆಂಟ್ ಇದ್ರೆ ನಾನ್ ಸಿಎಂ ಆಗೋಣ ಅಂತ ವೇಣುಗೋಪಾಲ್. ಕಾಂಗ್ರೆಸ್‌ಗೆ ಬಿಟ್ಕೊಡ್ಬಾರ್ದು, ಬಿಜೆಪಿಗೂ ಬಿಡಬಾರ್ದು, ನಾವೇ ಸಿಎಂ ಆಗ್ಬೇಕು ಅಂತ ಹೇಳ್ಬಿಟ್ಟು ವಿಷನ್. ಸೊ ಅವರಿಬ್ಬರ ಸಂಘರ್ಷದಲ್ಲಿ ಈ ಕರ್ನಾಟಕದ ಸರ್ಕಾರದ ಜಮೀನನ್ನ ಬಲಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇದನ್ನ. ವಿಜಯನ್ ಕಾಂಗ್ರೆಸ್ ಅಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗ್ಲಿಕ್ಕೆ ವೇಣುಗೋಪಾಲ್ಗೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಸಹಕಾರದಲ್ಲೂ ಕೂಡ ಅವ್ರಿಗೆ ತಲೆ ಬಾಗಿದ್ದಾರೆ ಅಂತೆಲ್ಲ ಈ ವಿಚಾರದಲ್ಲಿ ನಾವು ತಿಳ್ಕೊಬೇಕಾಗ್ತದೆ. ಸರ್ಕಾರ ಮಟ್ಟದಲ್ಲಿ ನ್ಯಾಯಯುತವಾಗಿ ನಾವು ಕಾನೂನನ್ನು ಕೈಗೊಂಡಾಗ ಅಕ್ರಮದಾರರಿಗೆ ಪುನಃ ಮನೆ ಕಟ್ಕಟ್ತಕ್ಕಂಥದ್ದು ರೋಗ ಏನು ಸರ್ಕಾರಗಳಿಗೆ? ಈಗ ಎಷ್ಟೋ ಜನಕ್ಕೆ ಒಂಚೂರು ಮನೆ ಇರಲ್ಲ ಎಲ್ಲೂವೆ. ಎಲ್ಲೂ ತಗೊಳ್ಳೋ ನಂತರ ಸುಮಾರು ಈಗೆಲ್ಲ ರೇಟ್ಗಳು ಜಾಸ್ತಿ ಆಗಿದ್ದಾವೆ, ನಿಮ್ಗೆಲ್ಲ ಗೊತ್ತೇ ಇದೆ. ಬೆಂಗಳೂರಲ್ಲಿ ಬಾಡಿಗೆಗೆ ಹೋಗಕ್ಕಾಗಲ್ಲ, ಮನೆ ಕಟ್ಟಕ್ಕಾಗ್ತದಾ? ನಾಳೆ ಬೆಳಗ್ಗೆ ಇನ್ಯಾರೋ ಸರ್ಕಾರಿ ಜಮೀನಲ್ಲಿ ಅಲ್ಲೇ ಒತ್ತುವರಿ ಮಾಡ್ಕೊಂಡು ಶೆಡ್ಗಳಾಗ್ತಾರೆ, ಅವ್ರಿಗೂ ಕೊಡ್ತೀರಿ ನೀವು? ಯೋಚನೆ ಮಾಡ್ಬೇಕಲ್ವಾ? ಮಾಧ್ಯಮದವ್ರು ಅದೇ ಕೇಳ್ತಾರೆ. ಅವಾಗ ಮುಖ್ಯಮಂತ್ರಿಗಳು ಹೇಳ್ತಾರೆ, ನೋಡೋಣ ಬೇರೆ ಬೇರೆ ಸಂದರ್ಭಗಳು ನೋಡ್ಕೊಂಡು ಮಾಡೋಣ. ಸರ್ ಈಗೆಲ್ಲ ಇದಾವಲ್ಲ ಒತ್ತುವರಿದಾರ, ಅವರೆಲ್ಲ ಅವ್ರಿಗೆ ಕೊಡ್ತೀರಾ ಸರ್ ಆ ಜಾಗಗಳು ಅಂದ್ರೆ, ಇಲ್ಲ ಆವತ್ತಿನ ಸಿಚುವೇಶನ್ ನೋಡ್ಕೊಂಡು ಕೊಡ್ತಾರಂತವ್ರು. ಇವೆಲ್ಲ ಕರ್ಮ ಸರ್. ಇವೆಲ್ಲ ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಜನರನ್ನ ಒಬ್ಬರನ್ನೊಬ್ಬರನ್ನ ಎತ್ಕಟ್ಟತಕ್ಕಂಥದ್ದು, ಧರ್ಮಗಳ ನಡುವೆ ಗಲಾಟೆಗಳಿರ್ತಕ್ಕಂಥದ್ದು. ಈಗ ನಾಳೆ ಇನ್ನೊಬ್ಬ ಹೋಗ್ಬಿಟ್ಟು ಒತ್ತುವರಿ ಮಾಡ್ಕೊಂತಾನೆ ಬೆಂಗಳೂರಲ್ಲಿ, ಅವ್ರಿಗೂ ಕೊಡ್ತೀರ ನೀವು? ಈ ಮಟ್ಟಕ್ಕೆ ರಾಜಕೀಯ ನಿಮ್ದು. ಕಾಂಗ್ರೆಸ್ ಸರ್ಕಾರ ಕೇರಳದಲ್ಲಿ ಏನಾದ್ರು ಬರ್ತಕ್ಕಂಥ ಚಾನ್ಸಸ್ ಇದೆಯಾ ಅಂತ ಈಗಲಿಂದ ನೀವು ದುಡಿತಾ ಇದ್ದೀರಾ? ಅರ್ಥ ಮಾಡ್ಕೊಬೇಕು. ರಾಜಕೀಯನೇ, ಅಭಿವೃದ್ಧಿನೇ. ನಮ್ಮ ಮುಖ್ಯಮಂತ್ರಿಗಳು ಅವ್ರ ಮಾತು ಕೇಳೋದೇನು? ಕರ್ನಾಟಕದ ಮುಖ್ಯಮಂತ್ರಿನ ಅವರು ವಿಜಯನ್, ಅವ್ರ ಆಡಳಿತ ನೋಡಿ ಅಲ್ಲಿ ಬೇಸತ್ತೋಗಿದೆ. ಅಲ್ಲಿ ಏನು ಸಬ್ಜೆಕ್ಟ್ ಇಲ್ಲ ಅವ್ರು ಮಾತಾಡ್ಲಿಕ್ಕೆ. ಏನ್ ಕೆಲಸ ಮಾಡಿದ್ರು ಆತನ ಕೈಯಲ್ಲಿ ಆಗಲ್ಲ ನೆಕ್ಸ್ಟ್ ಅಲ್ಲಿ ಪಕ್ಷನ ಉಳಿಸ್ಕೊಳಕ್. ಆ ಮಟ್ಟದಲ್ಲಿ ಸುದೀರ್ಘವಾಗಿ ಆಡಳಿತ ನಡೆಸಿರ್ತಕ್ಕಂಥ ವ್ಯಕ್ತಿ ಅವರು. ಇಲ್ಲಿ ಏನೋ ಒತ್ತುವರಿ ಆಗಿದೆ ಅಂದ್ರೆ ಅಲ್ಲಿಂದ ಏನು ಓಡ್ ಬರ್ತಕ್ಕಂಥದ್ದು ಇಲ್ಲಿ. ಮತ್ತೆ ಈ ಒತ್ತುವರಿದಾರ ಹೆಂಗಂದ್ರೆ ಈ ಹುಚ್ಚರ ಮದುವೆಯಲ್ಲಿ ಉಂಡವನ ಜಾನ ಅಂದಂಗೆ, ಯಾವನ ಆಕ್ರಮಣ ಮಾಡ್ಕೊಂತಾನೆ, ಯಾವನ ಒತ್ತುವರಿ ಮಾಡ್ಕೊಂತಾನೆ ಅವನು ಸರ್ಕಾರದ ಜಮೀನುಗಳು. ಮತ್ತೆ ನ್ಯಾಯವಾಗಿದ್ದವ್ರು ಏನಾಗ್ಬೇಕು ಅಂತಲ್ಲ, ಅವ್ರ ಕೈಲಿ ಆಗಲ್ಲ ಅಂತಲ್ಲ. ಒಂದು ಕಣ್ಣಿಗೆ ಒಂದೊಂದ್ ತರ ನೋಡಬಾರ್ದು ಸರ್. ದಯವಿಟ್ಟು ನಿಮ್ಮ ಚುನಾವಣೆಗಳಿಗೋಸ್ಕರ ನಿಮ್ಮ ಪಕ್ಷಗಳನ್ನ ಉಳಿಸ್ಕೊಳ್ಳಿಕ್ಕೆಲ್ಲ ಈ ನಾಟಕಗಳು. ಮತ್ತೆ ಹೇಳ್ತಕ್ಕಂಥದ್ದು ನೋಡೋಣ ಅಲ್ಲಿ ಇದಾಗಿದೆ ಅದಾಗಿದೆ. ಒಂದ್ ವೇಳೆ ಅದೇ ಜಾಗದಲ್ಲಿ ಪೂರಾ ಹಿಂದೂಗಳು ಕಟ್ಟಿದ್ರು ನೀವು ಮನೆಗಳು ಕೊಡ್ತಾ ಇರಲಿಲ್ಲ, ನೀವು ಆ ವಿಜಯನೂ ಮಾತಾಡ್ತಾ ಇರಲಿಲ್ಲ. ವೇಣುಗೋಪಾಲ್ ಪಿನರಾಯಿ ವಿಜಯನ್ ಕೇರಳದವರು, ಅವ್ರು ಯಾಕೆ ನಿಮ್ ಸಪೋರ್ಟು? ಕರ್ನಾಟಕದವರು ಕಷ್ಟ ಇದೆ, ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಜನ. ನೋಡೋಣ 28ಕ್ಕೆ ನಿಮ್ಗೂ ಚುನಾವಣೆ ಬರುತ್ತಲ್ಲ, ನಿಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಕರ್ನಾಟಕದಲ್ಲಿ ಅಂತ. ಅಲ್ಲ ಬೇರೆ ಸ್ಟೇಟ್ ಅವ್ರು ಯಾರು ಬಂದು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಅಂತ. ಕಾಂಗ್ರೆಸ್ ಸರ್ಕಾರಕ್ಕೆ ಇಂಥವಾಗೆಲ್ಲ ಅವಕಾಶ ಕೊಡಬಾರ್ದು. ಕಾನೂನು ಅಂದ್ರೆ ಕಾನೂನೇ. ಈ ಮಟ್ಟಕ್ಕ ಕೈಯಲ್ಲಿದ್ದೇನೋ ದಾನ ಕೊಟ್ಟಂಗೆ ನಾಳೆ ಬೆಳಗ್ಗೆ ಇನ್ನೊಬ್ಬ ಬಂದು ಟೆಂಟ್ ಹಾಕ್ರಿ ಏನ್ ಮಾಡ್ತೀರಾ? ಅವ್ರ ಜೊತೆನೂ ಆಟ ಆಡಬಾರ್ದು. ಈಗ ಮನೆಗಳಿಲ್ಲ ಅಂತಲ್ಲ, ಕೊಡ್ರಿ, ಇಲ್ದೇ ಇರೋರು ಕೊಡಿ, ಸಮಸ್ಯೆ ಇಲ್ಲ. ಬೆಂಗಳೂರಲ್ಲಿ ಎಲ್ಲ ಸುಮಾರು ಅಲ್ಲಿ ಇಲ್ಲಿ ಅಪಾರ್ಟ್ಮೆಂಟ್ಸ್ ತರ ಕಟ್ಕೊಂಡಿರ್ತಾರೆ, ದೊಡ್ಡ ದೊಡ್ಡ ಮನೆಗಳು ಬಾಡಿಗೆಗಳು ಕೊಟ್ಟಿರ್ತಾರೆ. ಈಗ ಅಂತವ್ರೆಲ್ಲ ನಮ್ಗೆ ಅನ್ಯಾಯ ಆಗಿದೆ ಅಂದ್ರೆ ಕೊನೆಗೇನೋ ನಮ್ಮ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು, ಇಲ್ಲ ಆ ತರ ಫ್ರಾಡ್ ಆಗ್ತಕ್ಕಂಥ ಎಲ್ಲ ಅವಕಾಶಗಳಿದಾವೆ, ನಾವೆಲ್ಲ ಎನ್ಕ್ವೈರಿ ಮಾಡಿನೇ ಕೊಡ್ತೀವಿ. ಈಗ ಅವ್ರನ್ನ ಒಪ್ಕೊಬೋದು ಆ ವಿಚಾರದಲ್ಲಿ. ನನಗೆ ಗೊತ್ತಿದ್ದಂಗೆ ಉಪಮುಖ್ಯಮಂತ್ರಿಗಳಿಗೆ ಫುಲ್ ಕ್ಲಾರಿಟಿ ಇದೆ ಬೆಂಗಳೂರು ಬಗ್ಗೆ, ಯಾವನ್ ಏನ್ ಮಾಡ್ತಾನೆ ಅಲ್ಲಿ ಅಂತ. ಸುಮ್ಮನೆ ರೈತರು ಅಂದ್ರೆ ಎಲ್ಲರನ್ನೂ ನಂಬಲ್ಲ, ಸುಮ್ಮನೆ ಮನೆ ಇಲ್ದೇ ಇರೋರು ಅಥವಾ ನಿರ್ಗತಿಕರು ಅಂದ್ರೆ ಅವ್ರು ಒಪ್ಪಲ್ಲ. ಅವ್ರದ್ದೇ ಒಂದು ಐಡಿಯಾಲಜಿ ಇದೆ. ಅವ್ರ ಹತ್ರದಿಂದ ನೋಡಿದಾರೆ ಅನಿಸ್ತದೆ, ಯಾಕಂದ್ರೆ ಅವ್ರ ಮಾತುಗಳಲ್ಲಿ ಹಂಗಿತ್ತು. ನಾವು ಅಷ್ಟು ಈಸಿಯಾಗಿ ಕೊಡಲ್ಲ ಮನೆಗಳನ್ನ ಅವ್ರಿಗೆ. ಇಲ್ಲಾಂದ್ರೆ ಕೊಡ್ತೀವಿ, ನೋಡೋಣ, ಸರ್ಚ್ ಮಾಡೋಣ ಫಸ್ಟ್. ಎಲ್ಲೋ ಒಂದ್ ಕಡೆ ಇರುತ್ತಂತೆ ಮನೆ, ಇದು ಖಾಲಿಯಾಗಿ ಬಿದ್ದಿದೆಯಲ್ಲ. ಯಾಕೆ ಅಧಿಕಾರಿಗಳು ಅದನ್ನ ಮೊದಲೇ
ಬೇಲಿ ಹಾಕಕ್ಕಾಗಲ್ಲ ಸರ್ಕಾರಿ ಜಮೀನುಗಳಿಗೆ? ಒಳ್ಳೆ ಆಫೀಸ್ಗಳಲ್ಲಿ ಕುತ್ಕೊಂಡು ಯಗಣಗಳ ತರ ತಿಂದು ಟೈಮ್ ಪಾಸ್ ಮಾಡ್ತಕ್ಕಂಥ ಅಧಿಕಾರಿಗಳು ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ. ನೋಡೋಣ ಇವತ್ತು ಈ ಪರಿಸ್ಥಿತಿ ಇನ್ನೂ ಎಲ್ಲಿ ತನಕ ತಗೊಂಡು ಹೋಗುತ್ತೆ ಅಂತಕ್ಕಂಥದ್ದು. ಇಲ್ಲಿಗೆ ಮುಕ್ತಾಯ ಏನಾಗಲ್ಲ ಇದು.